ಎಸ್ ಬಾಸ್ ಫೈನಲಿ ಬ್ಯಾಕ್ ಟು ಬ್ಯಾಕ್ RCB ಎರಡಕ್ಕೆ ಎರಡು ಸಲ ಕಪ್ಪನ್ನ ಹೊಡೆದ್ಬಿಟ್ರು. 2025 ಕೂಡ ನಮ್ದೇ ಕಪ್ಪು. 18 ವರ್ಷದ ನಂತರ ಫಸ್ಟ್ ಟೈಮು 2025 ಹೊಡೆದಿದ್ದು. ಅದಾದ್ಮೇಲೆ ಈಗ ಮತ್ತೆ ಬ್ಯಾಕ್ ಟು ಬ್ಯಾಕ್ 2026 ಕೂಡ ನಮ್ದೇ ಕಪ್ಪು ಮತ್ತೆ ನಮ್ದೇ ಆಗ್ಬಿಡ್ತು. ಈಗ ನೋಡಿ, ಇದು ನಮ್ದು ಮೂರನೇ ಟೀಮ್ ಆಗಿದೆ. ಮುಂಚೆ CSK ಅವರು ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿದ್ರು. ಅದಾದ್ಮೇಲೆ MI ಅವರು ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿದ್ರು. ಈಗ RCB ಅವರು ಬ್ಯಾಕ್ ಟು ಬ್ಯಾಕ್ ಎರಡು ಕಪ್ಪನ್ನ ಕೂಡ ವಿನ್ ಆಗಿದ್ರೆ. ಅದಾದ್ಮೇಲೆ ರಜತ್ ಪಟಿದಾರ್ಗೆ ಬಿಗ್ ಸೆಲ್ಯೂಟ್ ಹೇಳಲೇಬೇಕು. ಈಸಿ ಅಲ್ಲ ಗುರು. ಯಾವುದೇ ಒಬ್ಬ ಪ್ಲೇಯರ್ ಕ್ಯಾಪ್ಟನ್ಸಿನ ಫಸ್ಟ್ ಸಲ ತಗೊಂಡು ಟೀಮ್ ನ ಬ್ಯಾಕ್ ಟು ಬ್ಯಾಕ್ ವಿನ್ ಮಾಡಿಸ್ತಾನೆ ಅಂದ್ರೆ ಅದು ಸಾಮಾನ್ಯ ಮಾತು ಅಂತ ಅಲ್ಲ. ರಜತ್ ಪಟಿದಾರ್ನ ಒಂದು ಕ್ಯಾಪ್ಟನ್ಸಿಗೆ ನಿಜವಾಗ್ಲೂ ಸೆಲ್ಯೂಟ್ ಹೊಡಿಲೇಬೇಕು. ಅದಾದ್ಮೇಲೆ ಇವತ್ತು ಕಪ್ ಗೆದ್ರು ಕೂಡ ಇನ್ನೊಂದೇ ನಮ್ಗೆ ಬೇಜಾರು ವಿಷಯ ಅಂದ್ರೆ ಮ್ಯಾಚ್ ಒಂಥರ ಫುಲ್ ಬೋರಿಂಗ್ ಆಗೋಗ್ಬಿಡ್ತು. ನಿಮ್ಗೂ ಕೂಡ ಹಂಗೆ ಅನ್ಸಿರುತ್ತೆ. ಫಸ್ಟ್ ಇನ್ನಿಂಗ್ಸ್ ನಮ್ಗೆ RCB ವಿನ್ ಆಯ್ತು ಅಂತ ಪವರ್ ಪ್ಲೇಲೆ ಗೊತ್ತಾಗ್ಬಿಡ್ತು. ಇನ್ನೇನು ಮೇನ್ ವಿಕೆಟ್ ಇದ್ದಿದೆ GT ಅವ್ರದ್ದು. ಈ ಕಡೆ ಯಾರ್ದು ಶುಭ್ಮನ್ ಗಿಲ್ ಮತ್ತೆ ಸಾಯಿ ಸುದರ್ಶನ್ ಇಬ್ರದ್ದು ಕೂಡ ಪವರ್ ಪ್ಲೇ ಹೋಗಿ ಹಾಕಿಸ್ಕೊಳ್ತು. ನಾವ್ ಅನ್ಕೊಂಡು ಇನ್ನೇನ್ ಮ್ಯಾಕ್ಸ್ ಅಂದ್ರೆ 170 ಇಂದ 180 ಒಳಗೆ ಹೊಡಿಬಹುದು ಅಂತ ಅನ್ಕೊಂಡ್ವಿ. ಅದ್ರಗಿಂತ ಇನ್ನೂ ಕೆಳಗೆ ಕಟ್ಟಾಕ್ಬಿಟ್ಟಿದ್ದು RCB ಅವರು. ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ನ ಮಾಡಿರೋದಿತ್ತು RCB ಬೌಲಿಂಗ್ ಡಿಪಾರ್ಟ್ಮೆಂಟ್ ಮಾತ್ರ. ಭುವನೇಶ್ವರ್ ಕುಮಾರ್, ಜೋಶ್ ಹಾಜಲ್ವುಡ್, ರಸಿಕ್ ಸಲಾಮ್ದಾರ್ ಸೂಪರ್ 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 ಗುರು ಮಾತ್ರ. ಆದ್ರೂ ಕೂಡ ನಿಮಗೆ ಏನಷ್ಟು ಅರ್ಜೆಂಟ್ ಇತ್ತು ಅಂತ ಗೊತ್ತಾಗ್ತಿಲ್ಲ. ಪಾಪ ಸ್ವಲ್ಪ ಆಡಕ್ ಬಿಡ್ಬೇಕು ತಾನೆ GT ಬ್ಯಾಟ್ಸ್ಮನ್ಸ್ ಗಳನ್ನ. ಪಾಪ GT ಇವತ್ತು ಏನ್ ಅನ್ಕೊಂಡಿದ್ರ ಅಂದ್ರೆ ಇದು ಫೈನಲ್ ಅಂತ ಅನ್ಕೊಂಡಿಲ್ಲ ಅವರು. 2 ಪಾಯಿಂಟಿಗೆ ಆಡ್ತೀವಿ, ವಿನ್ ಆದ್ರೆ ವಿನ್ ಆಗ್ತೀವಿ, ಲಾಸ್ ಆದ್ರೆ ಲಾಸ್ ಆಗ್ತೀವಿ. ಆ ತರ ಒಂದು ಮೈಂಡ್ ಸೆಟ್ ಅಲ್ಲಿ GT ಅವ್ರು ಇದ್ರು ಅನ್ಸುತ್ತೆ. ಏನ್ ಕರ್ಮ ದಾಟ ಆಡಿದ್ರು ಅನ್ನೋದೇ ಗೊತ್ತಾಗ್ಲಿಲ್ಲ. ಸ್ವಲ್ಪನಾದ್ರು ಕಾಂಪಿಟೇಷನ್ ಕೊಡೋದು ಬೇಡ ಗುರು. ನಮಗೆ ನಿಜವಾಗ್ಲೂ ಈ ತರ RCB ಬೇಡ ಗುರು. ಲಾಸ್ಟ್ ಸೀಸನ್ ಎಲ್ಲ ಒಂಥರ ಬಾಯಿಗೆ ಬರ್ಸಿ ವಿನ್ ಆಗ್ತಿದ್ರು ನೋಡಿ. ಲಾಸ್ಟ್ ಮೊಮೆಂಟ್ ತನಕ ಒಂದು ಫುಲ್ ಹೈ ಕ್ಯೂರಿಯಾಸಿಟಿ ಗೇಮ್ ನ ಬಿಲ್ಡ್ ಮಾಡ್ತಿದ್ರು RCB ಅವರು. ಈ ಸೀಸನ್ ನೋಡ್ತು ಅಂದ್ರೆ ಐ ಥಿಂಕ್ ಒಂದೇ ಒಂದು ಮ್ಯಾಚ್ ನಮ್ಗೆ ಅದು ನೋಡಕ್ಕೆ ಸಿಕ್ಕಿದ್ದು ಅನ್ಸುತ್ತೆ. ಯಾವ್ದೋ ಒಂದು ಟೀಮ್ ಅಗೇನ್ಸ್ಟ್ ರೊಮೊರೆ ಶೆಫರ್ಡ್ ಏನೋ ಇದ್ರು. ಒಂದು 12 ರನ್ ಏನೋ ಬೇಕಿತ್ತು. ಆ ಮೂಮೆಂಟ್ ಅಲ್ಲಿ ರೊಮೊರೆ ಶೆಫರ್ಡ್ ಔಟ್ ಕೂಡ ಆಗಿದ್ದು. ಅದಾದ್ಮೇಲೆ ಭುವನೇಶ್ವರ್ ಕುಮಾರ್ ಬಂದು ಒಂದು 6 ಹೊಡೆಯೋದ್ರ ಮೂಲಕ ಒಂದು ಮ್ಯಾಚ್ ಅನ್ನ ವಿನ್ ಕೂಡ ಮಾಡಿಸಿದ್ದು. ಆ ತರ RCB ನಮಗ್ ಬೇಕು. ಈ ತರ ಎಲ್ಲ ಏನ್ ಫೈನಲ್ ಅನ್ಕೊಂಡ್ ನಾನು ನಿಜವಾಗ್ಲೂ ಫೈನಲ್ ಅನ್ನೋ ಒಂದು ಫೀಲೇ ಬರಲಿಲ್ಲ. ಆ ತರ ಇತ್ತು ಇವತ್ತಿನ ಫೈನಲ್. ಫುಲ್ ಒನ್ ಸೈಡ್ ಮ್ಯಾಚ್ ಆಗೋಗ್ಬಿಡ್ತು ಫಸ್ಟ್ ಇನ್ನಿಂಗ್ಸ್ ಅಲ್ಲೇ. ಇನ್ನೇನು 7ನೇ ಓವರ್ ಅಲ್ಲಿ 3 ವಿಕೆಟ್ ಕೂಡ ಬಿತ್ತು. ಇಲ್ಲಿ ಸ್ಟಾರ್ಟಿಂಗ್ ಪವರ್ ಪ್ಲೇಲಿ 2 ವಿಕೆಟ್ ಕಳ್ಸ್ಕೊಂತ. ಅದಾದ್ಮೇಲೆ ನಿಶಾಂತ್ ಸಿಂಧು ವಿಕೆಟ್ ಕೂಡ ಬಿದ್ದು. ಅದಾದ್ಮೇಲೆ ಹೋಗ್ತಾ ಜೋಸ್ ಬಟ್ಲರ್ ಅದಾದ್ಮೇಲೆ ತಗೊಳ್ಳಿ ಒಂದೊಂದಾಗೆ ವಿಕೆಟ್ ಕೂಡ ಬೀಳಕ್ ಸ್ಟಾರ್ಟ್ ಆಯ್ತು. ನಾನು ಅನ್ಕೊಂಡೆ ಇಲ್ಲಿ ಏನಿಲ್ಲ ಅಂದ್ರೂ ಕೂಡ 180 ಆ ಲೆವೆಲ್ ಅಲ್ಲಿ ಕೊಡ್ತಾರೆ ಅಂತ ಅನ್ಕೊಂಡೆ. ಅದಾದ್ಮೇಲೆ ಸ್ವಲ್ಪ ಕಂಟ್ರೋಲ್ ನ ಮಾಡ್ಕೊಳ್ತಾರೆ ಅನ್ಕೊಂಡ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ GT ಅವರು ತುಂಬಾ ಸ್ಟ್ರಾಂಗ್ ಇದೆಯಲ್ಲ, ಹಾಗಾಗಿ ಡಿಫೆಂಡ್ ಮಾಡ್ಕೊಳ್ಳೋ ಸ್ಕೋರ್ ಅವರಿಗೆ ಅಂತ ಅನ್ಕೊಂಡೆ. ನೀವು ನೋಡಿದಿರಾ ಲಾಸ್ಟ್ ಮ್ಯಾಚ್ GT ಮತ್ತೆ SRH ಮ್ಯಾಚ್ ಆದಾಗ ಕೇವಲ 160ಕ್ಕೆ ಅಂದ್ರೆ 160 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರೆ GT ಅವರು. ಅದಾದ್ಮೇಲೆ SRH ಅವರು ಚೇಸ್ ಮಾಡ್ತಾರೆ ಅಂತ ಅನ್ಕೊಂಡ್ವಿ. ಆದ್ರೆ ಅವ್ರನ್ನ ಕೇವಲ 80 ರನ್ನಿಗೆ ಆಲ್ ಔಟ್ ಅನ್ನ ಕೂಡ ಮಾಡಿದ್ರು. GT ಬೌಲಿಂಗ್ ಸ್ಟ್ರಾಂಗ್ ಇದೆ ಅಂತ ಅನ್ಕೊಂಡೆ. ಆದ್ರೆ ಅಲ್ಲಿ ಇವ್ರದ್ದು ಬ್ಯಾಟಿಂಗ್ ಲೈನಪ್ ಎಷ್ಟು ಕೀಳ್ ಮಟ್ಟದಲ್ಲಿದೆ ಅಂದ್ಮೇಲೆ ಇನ್ ಎಲ್ಲಿ ಕಂಟ್ರೋಲ್ ಮಾಡ್ಕೊಳಕಾಗುತ್ತೆ. 155 ಟಾರ್ಗೆಟ್ ಅನ್ನ ಕೂಡ ಕೊಟ್ರ. ಆರಾಮಾಗಿ ಬಂದವರು ಸ್ವಲ್ಪ ಆಡ್ಕೊಟ್ರು ಕೂಡ ಸಾಕು, ಆರಾಮಾಗಿ ಹೊಡೆದು ಬಿಸಾಕ್ತಾರೆ. ಏನು ಇಲ್ಲಿ ಸ್ಟಾರ್ಟಿಂಗ್ RCB ಅವರು ಆಡಿದ್ ನೋಡ್ತು ಅಂದ್ರೆ ಇಲ್ಲಿ ಪವರ್ ಪ್ಲೇ ಚಚ್ಚಕ್ಕೆ ಸ್ಟಾರ್ಟ್ ಕೂಡ ಮಾಡಿದ್ರು. ಅದ್ರ ಬಗ್ಗೆ ಬರ್ತೀನಿ ಅದಾದ್ಮೇಲೆ ಫಸ್ಟ್ ಇನ್ನಿಂಗ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಅದಾದ್ಮೇಲೆ ವಾಷಿಂಗ್ಟನ್ ಸುಂದರ್ನ ಲಕ್ ಕೂಡ ಸ್ವಲ್ಪ ಚೆನ್ನಾಗಿದೆ. ಇವತ್ತು ನೋಡ್ಬೋದು ಒಂದು ಕ್ಯಾಚ್ ಅನ್ನ ಡ್ರಾಪ್ ಮಾಡಿ ಔಟ್ ಅಂತ ಕಾಲ್ ಕೂಡ ಬಂದಿತ್ತು. ಅದಾದ್ಮೇಲೆ ಇನ್ನೊಂದ್ಸಲಿ ರಿವ್ಯೂ ಮಾಡಿದ್ಮೇಲೆ ಗೊತ್ತಾಗಿದ್ದು ಔಟ್ ಇಲ್ಲ. ಜೋರ್ಡನ್ ಕಾಕ್ಸ್ ಅದನ್ನ ಗ್ರೌಂಡ್ ಗೆ ಟಚ್ ಮಾಡಿದ್ರೆ ಬಾಲ್ ಅಂತ. ಅದಾದ್ಮೇಲೆ ಮತ್ತೆ ನಾಟ್ ಔಟ್ ಅಂತ ಕೂಡ ಬಂತು. ಅದಾದ್ಮೇಲೆ ವಾಷಿಂಗ್ಟನ್ ಸುಂದರ್ ಸ್ವಲ್ಪ ಕಾಸ್ಟ್ಲಿ ಕೂಡ ಆಗಿದ್ಕೆ GT ಅವರು 155 ರನ್ ಹೊಡಿಕೆ ಸಾಧ್ಯ ಆಯ್ತು. ಇಲ್ಲ ಅಂದ್ರೆ ಇನ್ ಕೇಸ್ ವಾಷಿಂಗ್ಟನ್ ಸುಂದರ್ ಕೂಡ ಬೇಗ ಒಗ್ಯಾಸ್ಕೊಂಡಿದ್ರೆ ಇವತ್ತು GT ಅವ್ರು ಮೋಸ್ಟ್ಲಿ 100 ರನ್ ಒಳಗೆ ಔಟ್ ಆಗ್ಬಿಡೋರು ಅನ್ಸುತ್ತೆ. MI ಮತ್ತೆ GT ಮ್ಯಾಚ್ ಆದಾಗ 100 ರನ್ಗೆ ಆಲ್ ಔಟ್ ಆಗಿದ್ರಲ್ಲ, ಆ ತರ ಆಗೋ ಚಾನ್ಸಸ್ ಎಲ್ಲ ಕೂಡ ಇತ್ತು. ವಾಷಿಂಗ್ಟನ್ ಸುಂದರ್ ಸ್ವಲ್ಪ ಕಾಪಾಡಿರೋದು. ಅದಾದ್ಮೇಲೆ ಇವತ್ತು ಸಾಯಿ ಸುದರ್ಶನ್ ಕೂಡ ಅಷ್ಟೇ ಫಸ್ಟ್ನೇ ಓವರ್ ಅಲ್ಲೇನೋ ಒಂದು ವಿಕೆಟ್ ಕೂಡ ಬಿದ್ಬಿಡ್ದು. ಅದು ಕೂಡ ಕಾಲ್ ಬಂದಿತ್ತು 1 ವಿಕೆಟ್ ಅಂತ. ಅದಾದ್ಮೇಲೆ ಯಾವಾಗ ರಿವ್ಯೂ ತಗೊಂಡ್ರು ಅದಾದ್ಮೇಲೆ ಅದು ಕೂಡ ಔಟ್ ಇಲ್ಲ ಅಂತ ಕೂಡ ಬಂತು. ಮತ್ತೆ ಸರ್ವೈ ಕೂಡ ಆದ್ರು. ಅದಾದ್ಮೇಲೆ ಮತ್ತೆ ವಿಕೆಟ್ ಕೂಡ ಬಿತ್ತು. ನಿಜವಾಗ್ಲೂ ಇವತ್ತು GT ಅವರಿಗೆ ಫೈನಲ್ ಮ್ಯಾಚ್ ಆಗಿಲ್ಲ. ಇದು 2 ಪಾಯಿಂಟಿಗೆ ಆಡ್ತಿರೋ ಮ್ಯಾಚ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಮ್ಯಾಚ್ ಕೂಡ ಆಯ್ತು. ಮತ್ತೆ ಫಸ್ಟ್ ಇನ್ನಿಂಗ್ಸ್ ತುಂಬಾ ಬೋರ್ ಕೂಡ ಅನಿಸ್ಬಿಡ್ತು ನಂಗಂತೂ. ಮ್ಯಾಚ್ ನೋಡ್ರೆ ಇಂಟ್ರೆಸ್ಟ್ ಹೋಗ್ಬಿಡ್ತು. ಸುಮ್ಮನೆ ಒಂದು ಸ್ಟೇಟಸ್ ಹಾಕಿ ಮಲ್ಕೊಬಿಡೋಣ ಅಂತ ಅನ್ಸುವರು. ನಿಮ್ಗೂ ಕೂಡ ಹಂಗೆ ಅನ್ಸಿರುತ್ತೇನೇನೋ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸ್ವಲ್ಪ ನಮ್ಗೆ ಮಜಾ ಸಿಕ್ತು. ಯಾವಾಗ ಗೊತ್ತಾ, ಸ್ಟಾರ್ಟಿಂಗ್ ವೆಂಕಟೇಶ್ ಅವರು ಹೊಡೆಯಕ್ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಕೊಹ್ಲಿ ಕೂಡ ಹೊಡೆಯಕ್ ಸ್ಟಾರ್ಟ್ ಮಾಡಿದ್ರು. ಅಲ್ಲೂ ಕೂಡ ಒಂದ್ ಸ್ವಲ್ಪ ಬೋರ್ ಆಯ್ತು. ಬಿಡುಗರು ಮ್ಯಾಚ್ ಆರಾಮಾಗಿ ಮುಗ್ಸಾಕ್ತಾರೆ ಅಂತ ಅನ್ಸ್ತು. ಅದಾದ್ಮೇಲೆ ವೆಂಕಟೇಶ್ ಅಯ್ಯರ್ ವಿಕೆಟ್ ಬಿತ್ತು. ಅದಾದ್ಮೇಲೆ ಆ ಪವರ್ ಪ್ಲೇ ದೇವದತ್ ಪಡಿಕಲ್ ವಿಕೆಟ್ ಕೂಡ ಬಿತ್ತು. ಪವರ್ ಪ್ಲೇ RCB ಅವ್ರದ್ದು ಕೂಡ ಅಷ್ಟೇ 2 ವಿಕೆಟ್ ಕೂಡ ಬಿತ್ತು. ಅದಾದ್ಮೇಲೆ ಈ ಕಡೆ GT ಅವ್ರದ್ದು ಕೂಡ ಅಷ್ಟೇ 2 ವಿಕೆಟ್ ಕೂಡ ಬಿತ್ತು. ಅದಾದ್ಮೇಲೆ ನೋಡಿ ರಶೀದ್ ಖಾನ್ ಒಂದೇ ಓವರ್ ಅಲ್ಲಿ 2 ವಿಕೆಟ್ ಕೂಡ ಬಿದ್ದು. ನಿಜವಾಗ್ಲೂ ಒಂಥರ ಶಾಕ್ ಆಗ್ಬಿಟ್ಟೆ. ಇದೇನಪ್ಪ ಇದು RCB ನ ಕಟಾಕ್ತಾ ಇದಾರ ಇಲ್ಲ GT ಅವ್ರನ್ನ ನಿಜವಾಗ್ಲೂ ಒಂದು ಸ್ಕೋರ್ ನ ಡಿಫೆಂಡ್ ಮಾಡ್ಕೊಳ್ತಾರ ಅಂತ.
ನೋಡ್ತು ಅಂದ್ರೆ ಹಂಗೆ ಇತ್ತು ನಮಗೆ. ಒಂದೇ ಓವರಲ್ಲಿ 2 ವಿಕೆಟ್ ಎತ್ತದು ಅಂದ್ರೆ ರಜತ್ ಪಡಿದಾರ್‌ನ ವಿಕೆಟ್ ಕೂಡ ಬಿತ್ತು. ಅದಾದ್ಮೇಲೆ ಟೀಮ್ ಡೇವಿಡ್ ಇಂದ ಯಾರ್ದೊಂದು ವಿಕೆಟ್ ಕೂಡ ಬಿತ್ತು ಅನ್ಸುತ್ತೆ. ಅಲ್ಲ ಸಾರಿ ಕೃಣಾಲ್ ಪಾಂಡ್ಯ ಅನ್ಸುತ್ತೆ. ಕೃಣಾಲ್ ಪಾಂಡ್ಯ ವಿಕೆಟ್ ಕೂಡ ಬಿದ್ದಿದ್ದು. ಅದಾದ್ಮೇಲೆ ಒಂದ್ಸಲಿ ಲಿಟರಲಿ ಶಾಕ್ ಆಗ್ಬಿಟ್ಟೆ. ಅವಾಗ ಒಂದ್ ಸ್ವಲ್ಪ ಕಣ್ಣು ಓಪನ್ ಆಗ್ಬಿಡ್ತು ಹಿಂಗೆ ರಪ್ಪನಂಗೆ. ಏನ್ ಗುರು ಇದು ಜಿಟಿ ಅವರು ಮತ್ತೆ ಬ್ಯಾಕ್ ಟು ಗೇಮ್ ಆಗ್ಬಿಟ್ರ ಅಂತ ಅನಿಸ್ತು. ಅದಾದ್ಮೇಲೆ ಇನ್ನೇನೊಂದು 70 ಬಾಲಿಗೆ 63 ರನ್ ಎಷ್ಟೋ ಬೇಕಿತ್ತಲ್ಲ. ಏನ್ ಬಾಲ್ ಟು ಬಾಲ್ ಆಡಿದ್ರು ಹೊಡಿತಾರೆ ಒಂದ್ ಬಾಲ್ ಬಿಟ್ಟು ಒಂದ್ ಬಾಲ್ ರನ್ ಹೊಡೆದು ಕೂಡ ಆಡ್ತಾರೆ ಅಂತ ಅನ್ಕೊಂಡೆ. ಮತ್ತೆ ಇನ್ನೊಂದೇನು ಅಂದ್ರೆ ಪವರ್ ಪ್ಲೇಲಿ ಇವರು ವೆಂಕಟೇಶ್ ಶರ್ಮಾ ಮತ್ತೆ ಕೊಹ್ಲಿ ಆಡಿದ್ ನೋಡ್ತು ಅಂದ್ರೆ 11ರಿಂದ 12 ಓವರ್ ಒಳಗೆ ಆರಾಮಾಗಿ ಮ್ಯಾಚ್ ಅನ್ನ ಮುಗಿಸಿ ಬಿಸಾಕ್ ಬಿಡ್ತಾರೆ. ನೀನು ಫೈನಲ್ ನ ಕಪ್ ಎತ್ಕೊಳ್ಳಕ್ಕೆ ಅಷ್ಟು ಆತುರದಲ್ಲಿ ಇದಾರೆ ಆರ್ ಸಿ ಬಿ ಅವರು ಅಂತ ಅನ್ಕೊಂಡು ಸ್ವಲ್ಪ ವಿಕೆಟ್ ಗಳು ಬಿಡಕ್ ಸ್ಟಾರ್ಟ್ ಆದ್ಮೇಲೆ ಮ್ಯಾಚ್ ಸ್ವಲ್ಪ ಸ್ಲೋ ಕೂಡ ಆಯ್ತು. 18ನೇ ಓವರ್ ತನಕ ಮ್ಯಾಚ್ ಅನ್ನ ಕೂಡ ಎತ್ಕೊಂಡು ಹೋಗಿದ್ದು. ಅದಾದ್ಮೇಲೆ ನೋಡಿ ಕೊಹ್ಲಿದು ಕೂಡ ಅಷ್ಟೇ ಗಿಲ್ ಕ್ಯಾಚ್ ಹಿಡಿದಾಗ ಅದು ಕೂಡ ಔಟ್ ಅಂತ ಕೂಡ ಬಂತು. ಅದಾದ್ಮೇಲೆ ರಿವ್ಯೂ ಮಾಡಿ ನೋಡಿದಾಗ ಔಟ್ ಇಲ್ಲ ಅಂತ ಕೂಡ ಬಂತು. ಸುಮಾರು ಸಿನೇರಿ ಇವತ್ತು ಹಂಗೆ ಆಯ್ತು ಮ್ಯಾಚ್ ಅಲ್ಲಿ. ಆದ್ರೂ ಕೂಡ ಇವತ್ತು ಏನೇ ಆಗ್ಲಿ ಬಿಡುಗರು, ಒಟ್ಟು ಇವತ್ತು ಆರ್ ಸಿ ಬಿ 2ನೇ ಸಲ ಕಪ್ಪನ್ನ ಹೊಡೆದ್ರಲ್ಲ, ಅದು ನಮ್ಗೆ ಬಹಳ ಖುಷಿ ವಿಷಯ ಅಂತ ಕೂಡ ಹೇಳ್ಬೋದು. 18 ವರ್ಷ ಈ ಒಂದು ಮೊಮೆಂಟ್ಗೆ ನಾವು ವೇಟ್ ಕೂಡ ಮಾಡ್ತಾ ಇದ್ವಿ. ಲಾಸ್ಟ್ ಇಯರ್ ಅದು ಬ್ರೇಕ್ ಕೂಡ ಆಯ್ತು. ಈಗ ಬ್ಯಾಕ್ ಟು ಬ್ಯಾಕ್ ವಿನ್ ಕೂಡ ಆದ್ವಿ. ಮತ್ತೆ ಇನ್ನೊಂದು ಸಲ 2022 ಕೂಡ ಕಪ್ಪನ್ನ ವಿನ್ ಆದ್ವಿ ಅಂದ್ರೆ ನಾವೇ ಫಸ್ಟ್ ಟೀಮ್ ಅನ್ಸುತ್ತೆ ಬ್ಯಾಕ್ ಟು ಬ್ಯಾಕ್ 3 ಸಲ ಕಪ್ಪನ್ನ ವಿನ್ ಆಗೋ ಟೀಮು. ಸೊ ವಿನ್ ಆಗೋಣ, ಕಪ್ಪನ್ನ ಬಿಡೋದು ಮಾತೇ ಇಲ್ಲ. ಮುಂದಿನ ವರ್ಷ ಕೂಡ ಕಪ್ ನಮ್ದೇ ಅಂತ ಹೇಳ್ಬಿಡೋಣ. ಪಟಾಕಿ ಅಂತೂ ಫುಲ್ ಧ್ವಂಸ ಮಾಡ್ತಿರಿಲ್ಲ ಅಂತೂ ಸೌಂಡ್ ಕೇಳಿಸ್ತಿದೆಯಲ್ಲ ಗೊತ್ತಿಲ್ಲ, ಅವಾಗ್ಲಿಂದ ಚೆಚ್ಚೆತ್ತಿದ್ದಾರೆ ಹಾಕೊಂಡಿ. ಸೊ ನಿಮ್ಮೂರಲ್ಲಿ ಕೂಡ ಯಾವ್ಯಾವ ತರ ಸೆಲೆಬ್ರೇಷನ್ ಮಾಡ್ತಿದ್ರೆ ಮಿಸ್ ಮಾಡ್ದೆ ಕಾಮೆಂಟ್ ಮಾಡಿ. ಈ ಖುಷಿನ ನಾವು ತಡ್ಕೊಳಕ್ ಆಗದೇ ಇಲ್ಲ. ಮಸ್ತ್ ಮಜಾ ಮಾಡಿ. ನಿಮ್ಗೆ ಮ್ಯಾಚ್ ನೋಡಿ ಏನೇನು ಅನಿಸ್ತು, ಏನೇನು ಫೀಡ್ಬ್ಯಾಕ್ಸ್ ಇದೆ ಪ್ರತಿಯೊಬ್ರು ಕೂಡ ಬೇಗ ಕಾಮೆಂಟ್ ಮಾಡ್ಬಿಡಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗೆ ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವರ್ಲ್ಡ್ ಕಪ್ ಕೂಡ ಸ್ಟಾರ್ಟ್ ಆಗ್ತಿದೆ ವುಮೆನ್ಸ್ ಇಂದು, ಕವರ್ ಮಾಡ್ತೀನಿ ಒಂದೊಂದಾಗೆ ನೋಡ್ತಾ ಹೋಗೋಣ. ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಜೈ ಆರ್ ಸಿ ಬಿ ಅಂತ ಸಿಗೋಣ ಒಂದು ಫ್ರೆಶ್ ಕಣ್ಣಿನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ, ಜೈ ಆರ್ ಸಿ ಬಿ.